ನಿಮ್ಮೆಲ್ಲರಿಗೆ ವಂದಿಸ್ತೇವೆ. Hallelujah. Hallelujah. Very happy this morning. ಇವತ್ತು ಬೆಳಗ್ಗೆ ನೀವು ಸಂತೋಷವಾಗಿದ್ದೀರಾ? It looks like yesterday only we wished each other happy new year. 1 month over. ಹಿಂಗೆ ಅನಿಸ್ತದೆ ಏನಂತಂದ್ರೆ ನಿನ್ನೆನೇ ನಾವೆಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ನಾವು ವಿಶ್ ಮಾಡ್ಕೊಂಡ್ವಲ್ಲ. But 1 month over. ಅಂದರೆ 1 ತಿಂಗಳು ಮುಗೀತು. God is good. ದೇವರು ಒಳ್ಳೆ ಆತನಾಗಿದೆ. Hallelujah. Hallelujah. You know, usually in the January month I do a lot of planning. ಹೆಚ್ಚಾಗಿ ನಾನು ಜಾನ್ವರಿ ತಿಂಗಳು ಬಂದಾಗ ನಾನು ಎಷ್ಟೊಂದು ಪ್ಲ್ಯಾನ್ಗಳನ್ನು ಯೋಜನೆಗಳನ್ನು ಮಾಡ್ಕೊಳ್ತೀನಿ. what we should do. ಏನು ಮಾಡಬೇಕು ಈ ವರ್ಷ ಅಂತ. And what all I have prepared, what I am supposed to do in February is, it's beyond my ability. ಏನೆಲ್ಲ ನಾನು ಸಿದ್ಧ ಮಾಡಿದ್ದೀನೋ ಮತ್ತು ಅದರ ಪ್ರಕಾರ ಫೆಬ್ರವರಿ ತಿಂಗಳಿನಲ್ಲಿ ಏನೆಲ್ಲ ಮಾಡಬೇಕಾಗಿದೆಯೋ ಅದು ಯೋಚನೆಗಿಂತ ಮೀರಿರುವಂಥದ್ದಾಗಿದೆ. ಬಿಯಾಂಡ್ ಮೈ ಎಬಿಲಿಟಿ, ನನ್ನ ಸಾಮರ್ಥ್ಯಕ್ಕಿಂತ ಇನ್ನೂ ಮಿಗಿಲಾದದ್ದಾಗಿದೆ. And we have only 28 days. ಮತ್ತೆ ನೋಡಬೇಕಂದ್ರೆ ಬರೀ 28 ದಿನಗಳಿದ್ದಾವೆ. 28 days work is more. 28 ದಿನ ಕೆಲಸ ಜಾಸ್ತಿ ಇದೆ. ಮನಿ ನೀಡೆಡ್ ಇಸ್ ಮೋರ್. ಅಲ್ಲಿ ಹಣ ಬೇಕಾಗಿರುವಂಥದ್ದು ಕೂಡ ಜಾಸ್ತಿ ಇದೆ. Hallelujah. Hallelujah. You know, I always plan it. At least, one day I used to take rest. ನಾನು ಯಾವಾಗಲೂ ಯೋಚನೆ ಮಾಡ್ತೀನಿ ಅಂದರೆ ಒಂದು ದಿನ ಆದರೂ ಅಲ್ಲಿ ರೆಸ್ಟ್ ತಗೋಬೇಕು ಅಂತ. Once at least do whatever happened. That one day also is not there. Every Monday I have to work this month. ವಾರದಲ್ಲಿ ಒಂದು ದಿವಸ ರಜಾ ಅಂತ ಅಂದರೆ ರೆಸ್ಟ್ ಅಂತ ತಗೊಳ್ಬೇಕಾದ್ರೆ ಈಗ ಯೋಜನೆ ಆಗ್ತಾ ಅದರಲ್ಲಿ ಒಂದು ದಿನ ರಜಾ ಅಂದರೆ ಸೋಮವಾರನೂ ಇಲ್ಲ. ಫೆಬ್ರವರಿ ನೋ ರೆಸ್ಟ್ ಆಲ್ಸೋ. ಎವ್ರಿ ಡೇ ದೇರ್ ಇಸ್ ಅ ವರ್ಕ್. ಫೆಬ್ರವರಿ ತಿಂಗಳಿನಲ್ಲಿ ರೆಸ್ಟ್ ಕೂಡ ಇಲ್ಲ, ಪ್ರತಿ ದಿನ ಕೆಲಸ ಇದೆ. ಕ್ರೂಸೈಡ್ ಮಿನಿಸ್ಟ್ರಿ ಹ್ಯಾವ್ ಟು ಬಿಗಿನ್. ಕ್ರೂಸೈಡ್ ಮಿನಿಸ್ಟ್ರಿ ಪ್ರಾರಂಭ ಮಾಡಬೇಕು. ಔಟ್ಸೇಷನ್, invitation, church ministry, the family, so much. I said, God, how it's going to happen? ಎಲ್ಲ ಸೇವೆ, ಸಭೆಯಲ್ಲಿ ಹೊರಗಿನ ಸೇವೆ ಎಲ್ಲ ಇದೆ. ನಾನು ಅದಕ್ಕೆ ದೇವ್ರು ಕೇಳ್ತಾ ಇದ್ದೆ, ದೇವ್ರೆ ಹೇಗೆ ಅದನ್ನು ನಾನು ಮಾಡಬೇಕು, ಹೇಗೆ ಮಾಡಬೇಕು. Spoke to me specifically a wonderful promise. ದೇವ್ರು ನನ್ನೊಟ್ಟಿಗೆ ಮಾತನಾಡಿ ಬಹಳ ಅದ್ಭುತವಾದಂಥ ವಾಗ್ದಾನ ಕೊಟ್ಟನು. It's not only for me, it's for the church, it's for all of you. ಇದು ನನಗೋಸ್ಕರ ಅಲ್ಲದೆ ನಿಮಗಾಗಿಯೂ ಮತ್ತು ಎಲ್ಲರಿಗಾಗಿಯೂ ಸಭೆಗಾಗಿ ಕೂಡ ಇದೆ. Turn your Bible to book of Psalm, 55th chapter, verse 22. ಕೀರ್ತನೆ 55 22ನೇ ವಚನ. ಕೀರ್ತನೆ 55 22ನೇ ವಚನ. Cast thy burden upon the Lord, he shall sustain thee. He shall never suffer the righteous to be moved. ಕೀರ್ತನೆ 55 22ನೇ ವಚನ. ನಿನ್ನ ಚಿಂತೆ ಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು, ನೀತಿವಂತನನ್ನು ಎಂದಿಗೂ ಕದಲಗೊಳಿಸದು. Shall we tell in Kannada, all of you? ಎಲ್ಲರೂ ನನ್ನ ಜೊತೆ ಹೇಳ್ರಿ. Just tell the scripture, don't do anything. Just tell. ನಿನ್ನ ಚಿಂತೆ ಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು, ನೀತಿವಂತನನ್ನು ಎಂದಿಗೂ ಕದಲಗೊಳಿಸನು. Hallelujah. Hallelujah. Very easy to do the work. ನೋಡ್ರಿ, ಕೆಲಸ ಮಾಡುವಂಥದ್ದು ಸುಲಭ. No problem, days are less, no problem, time is less, very easy it is. ಅಲ್ಲಿ ದಿನಗಳು ಕಮ್ಮಿ ಇದ್ದಾವೆ, ಪರವಾಗಿಲ್ಲ. ಆದರೂ no problem, work is more. ಕೆಲಸ ಜಾಸ್ತಿ ಇದ್ರೂ ಪರವಾಗಿಲ್ಲ. The secret is we have to cast our burden upon the Lord. ಇದರಲ್ಲಿ ರಹಸ್ಯ ಏನಂತಂದ್ರೆ ನಾವು ನಮ್ಮ ಚಿಂತೆ ಭಾರಗಳನ್ನು ಕರ್ತನ ಮೇಲೆ ಹಾಕಬೇಕು. Why we have to cast our burden upon the Lord? ಯಾಕೆ ನಾವು ನಮ್ಮ ಚಿಂತೆ ಭಾರಗಳನ್ನು ಕರ್ತನ ಮೇಲೆ ಹಾಕಬೇಕು? He says he shall sustain you. ಇಲ್ಲಿ ಹೇಳ್ತದೆ, ಆತನು ನಿನ್ನನ್ನು ಉದ್ಧಾರ ಮಾಡುವನು. He will support you. He will help you. ಆತನು ನಿಮಗೆ ಸಹಾಯ ಮಾಡ್ತಾನೆ ಮತ್ತು ನಿಮ್ಮ ಜೊತೆಯಲ್ಲಿ ಇರ್ತಾನೆ. Hallelujah. Now what is casting our care? Why we have to do? How we have to do? ಈಗ ನಮ್ಮ ಚಿಂತೆ ಭಾರಗಳನ್ನು ಹೇಗೆ ಹಾಕೋದು ಮತ್ತೆ ಯಾಕೆ ಹಾಕಬೇಕು? Nobody wants to have any burden. ನೋಡ್ರಿ, ಯಾರಿಗೂ ಕೂಡ ಚಿಂತೆ ಇಟ್ಕೊಳ್ಳುವಂಥದ್ದು, ಭಾರ ಇಟ್ಕೊಳ್ಳುವಂಥದ್ದು ಬೇಕಾಗಿಲ್ಲ. No one wants. ಯಾರಿಗೂ ಇಷ್ಟ ಇಲ್ಲ. It comes. ಆದರೆ ಇವು ಬರ್ತವೆ. When challenges comes, it comes. ಸವಾಲುಗಳು
ಬಂದಾಗ ಅದು ಜೊತೆಗೆ ಈ ಚಿಂತೆಗಳು ಬರ್ತವೆ. Why we have to cast it and how we have to cast it. ಈ ಚಿಂತೆ ಭಾರಗಳನ್ನು ಹೇಗೆ ನಾವು ಕರ್ತನ ಮೇಲೆ ಹಾಕಬೇಕು ಮತ್ತು ಯಾಕೆ ಕರ್ತನ ಮೇಲೆ ಹಾಕಬೇಕು. First Peter 5th chapter. ಮೊದಲೇ ಪೇತ್ರನು 5ನೇ ಅಧ್ಯಾಯ. ಮೊದಲೇ ಪೇತ್ರ 5ನೇ ಅಧ್ಯಾಯ verse 7. 7ನೇ ವಚನ. ಮೊದಲನೇ ಪೇತ್ರ 5ನೇ ಅಧ್ಯಾಯ 7ನೇ ವಚನ. Casting all your care upon him, for he cares for you. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. Hallelujah. Hallelujah. Say in English, I will cast all my care upon Jesus. He cares for me. ನನ್ನ ಚಿಂತೆಯನ್ನೆಲ್ಲ ಯೇಸು ಮೇಲೆ ಹಾಕುವೆನು, ಆತನು ನನಗೋಸ್ಕರ ಕಾಳಜಿ ವಹಿಸ್ತಾನೆ. ಚಿಂತೆ He cares for me. ಆತನು ನನಗೋಸ್ಕರ ಕಾಳಜಿ ವಹಿಸ್ತಾನೆ. Means he thinks about my work. ಅಂದ್ರೆ ಆತನು ನನ್ನ ಯೋಚನೆ ಬಗ್ಗೆ ಕೆಲಸದ ಬಗ್ಗೆ ಚಿಂತೆ He thinks about my need. ನನ್ನ ಎಲ್ಲ ಅಗತ್ಯಗಳ ಬಗ್ಗೆ ಆತನು ಯೋಚನೆ ಮಾಡ್ತಾನೆ. He thinks how I should be successful. ಆತನು ಯೋಚನೆ ಮಾಡ್ತಾನೆ ಹೇಗೆ ನಾನು ಅಲ್ಲಿ ಎಲ್ಲ ಕೆಲಸದಲ್ಲಿ ನಾನು ಯಶಸ್ಸನ್ನು ಹೊಂದ್ಕೊಳ್ಬೇಕು. He always thinks ahead of me. ಆತನು ಯಾವಾಗಲೂ ನನ್ನ ಯೋಚನೆಗಿಂತ ಮುಂದೆ ಯೋಚನೆ ಮಾಡ್ತಾನೆ. Because he thinks it's better I cast upon him. ಆತನ ನನ್ನ ಬಗ್ಗೆ ಆತನು ಯೋಚನೆ ಮಾಡುವ ಕಾರಣಕ್ಕಾಗಿ ಆತನ ಮೇಲೆ ನನ್ನ ಚಿಂತೆ ಭಾರ ಹಾಕುವಂಥದ್ದು ಉತ್ತಮ. Then the next verse of Peter says, be sober, be vigilant, because your adversary, the devil, as a roaring lion, walks about seeking whom he may devour. ಮುಂದೆ 8ನೇ ವಚನದಲ್ಲಿ ಹೇಳ್ತದೇನೆಂದರೆ, ಸ್ವಸ್ಥ ಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದ ಉಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. Hallelujah. Hallelujah. Why I have to cast all my burden to Jesus? ಯಾಕೆ ನನ್ನ ಭಾರಗಳನ್ನೆಲ್ಲ ಕರ್ತನ ಮೇಲೆ, ಯೇಸುವಿನ ಮೇಲೆ ಹಾಕಬೇಕು? One, he cares for me. ಮೊಟ್ಟ ಮೊದಲೇದಾಗಿ ಏನಂದ್ರೆ ಆತನು ನನ್ನ ಬಗ್ಗೆ ಕಾಳಜಿ ವಹಿಸ್ತಾನೆ. Second reason is, ಎರಡನೇ ಕಾರಣ ಏನಂದ್ರೆ, I am not created to carry my burden. ನನ್ನ ಭಾರಗಳನ್ನು ಹೊತ್ತುಕೊಳ್ಳುವುದಕ್ಕಾಗಿ ನಾನು ಸೃಷ್ಟಿಸಲ್ಪಟ್ಟಿಲ್ಲ. You are not created for that purpose. ಆ ಒಂದು ಉದ್ದೇಶಕ್ಕಾಗಿ ನಾನು ಸೃಷ್ಟಿಸಲ್ಪಟ್ಟಿಲ್ಲ. Hallelujah. Hallelujah. We are supposed to live like a carefree, totally depending on God. ನಾವು ಏನು ಚಿಂತೆ ಇರಲಾರ್ದೆ ಆರಾಮಾಗಿ ಜೀವಿಸೋದಕ್ಕಾಗಿ ದೇವರಿಂದ ನಾವು ಸೃಷ್ಟಿಸಲ್ಪಟ್ಟಿದ್ದೇವೆ. But enemy, Peter says, be careful, be vigilant, because enemy is like a roaring lion. He is roaming here and there, whom he can devour. ಇಲ್ಲಿ ವಾಕ್ಯ ಹೇಳ್ತದೆ, ನೀವು ಸ್ವಸ್ಥ ಚಿತ್ತರಾಗಿ ಎಚ್ಚರಿಕೆ ಉಳ್ಳವರಾಗಿರಿ, ಯಾಕಂದ್ರೆ ವೈರಿ ಆತನು ಯಾರನ್ನು ನುಂಗ್ಲಿ ಅಂತ ಆ ಕಡೆ ಈ ಕಡೆ ತಿರುಗ್ತಾ ಇದ್ದಾನೆ. So enemy is defeated guy. ಅಲ್ಲಿ ಸೈತಾನನು ಸೋತಂತ ವ್ಯಕ್ತಿ. He is under our feet. ಆತ ನಮ್ಮ ಕಾಲ್ ಕೆಳಗಡೆ ಇದ್ದಾನೆ. He has no arms, no weapons, nothing. ಆತನಲ್ಲಿ ಯಾವುದೇ ಆಯುಧಗಳು ಇಲ್ಲ, ಯಾವುದೇ ಹೋರಾಟ ಮಾಡೋದಕ್ಕೆ ಯಾವುದೇ ಒಂದು ವಸ್ತುಗಳಿಲ್ಲ. He is looking for those who worry. ಆತನು ಯಾರು ಚಿಂತೆ ಮಾಡ್ತಾ ಇದ್ದಾರೋ ಅಂಥವರನ್ನು ಆತನು ಹುಡುಕ್ತಾ ಇದ್ದಾನೆ. Who are the people who worry? ಚಿಂತೆ ಮಾಡುವಂತ ವ್ಯಕ್ತಿಗಳು ಯಾರಿದ್ದಾರೆ? They think I have to do it. ಯಾರು ಯೋಚನೆ ಮಾಡ್ತಾರೆ ಅಂದ್ರೆ, ನಾನು ಅದನ್ನು ಮಾಡಿ ಸಾಧಿಸಬೇಕು. Hallelujah. Hallelujah. Many sickness, disease, everything, the root cause is worry. ಯಾವುದೇ ಕಾಯಿಲೆ ಇದೆ ಅದಕ್ಕೆಲ್ಲ ಒಂದು ಮೂಲ ಕಾರಣ ಏನಂತಂದ್ರೆ ಚಿಂತೆ ಮಾಡುವಂಥದ್ದೇ. Hallelujah. Always I give this illustration. Maybe 10 times I have given, one more time I will give. ಯಾವಾಗಲೂ ನಾನು ಇದೇ ಉದಾಹರಣೆ ಕೊಡ್ತೀನಿ, 10 ಸತಿ ಕೊಟ್ಟಿರ್ಬೋದು, ಮತ್ತೆ ಕೊಡ್ಲಿಕ್ಕೆ ಹೇಳ್ತೀನಿ. I worked in school as a teacher. ನಾನು ಸ್ಕೂಲ್ನಲ್ಲಿ ಟೀಚರ್ ಅಂತ ಕೆಲಸ ಮಾಡಿದ್ದೆ. Evening 4 o'clock when the bell rings, you should see how is the scene in the school. 4 ಗಂಟೆ ಅಲ್ಲಿ ಗಂಟೆ ಹೊಡೆದಾಗ ನೋಡ್ಬೇಕು ಅಲ್ಲಿ ಹೆಂಗಿರ್ತದೆ ಚಿತ್ರ ಅಂತ. No discipline, nothing. Everybody will run, scream, shout and run out. ಏನು ಶಿಸ್ತಿರಲ್ಲ, ಎಲ್ಲ ಮಕ್ಕಳು ಚೀರ್ತಾವ್, ಓಡಾಡ್ತಾ ಇರ್ತಾರೆ, ಓಡಿ ಬರ್ತಿರ್ತಾರೆ ಎಲ್ಲ ಕಡೆ. LKG, UKG, first standard, the bag what they carry is more heavier than them. LKG, UKG ದವ್ರದ್ದು ಅವ್ರ ಬ್ಯಾಗ್ ಏನದ
ಅವ್ರಿಗಿಂತ ಜಾಸ್ತಿ ವಜ್ಜಿ ಇರ್ತದೆ. They carry the bag also, one lunch bag and they run. ಆ ಒಂದು ದೊಡ್ಡ ಬ್ಯಾಗ್ ಹಾಕೊಂಡು ಮತ್ತೆ ಒಂದು ಊಟದ ಬ್ಯಾಗ್ ಇಟ್ಕೊಂಡು ಓಡ್ತಾ ಇರ್ತಾರೆ. One day I was just observing them, one small girl, so heavy, my God, she runs like anything. ನಾನು ಒಂದ್ ದಿವಸ ನಾನು ನೋಡ್ತಾ ಇದ್ದೇನೆ, ಚಿಕ್ಕ ಹುಡುಗಿ ಆಕೆ ಓಡ್ತಾ ಇದ್ಲು. Suddenly she stopped. ಆ ಬ್ಯಾಗ್ ಹೊತ್ಕೊಂಡು ಓಡ್ತಾ ಇದ್ಲು, ತಕ್ಷಣನೇ ನಿಂತು ಬಿಟ್ಲು. She stopped and she put the bag down. ಆಕೆ ನಿಂತು ಆಕಿನ ಬ್ಯಾಗ್ ಕೆಳಗೆ ಹಾಕ್ಬಿಟ್ಲು. I'm wondering, everybody is running, why she stopped? ನಾನು ಯೋಚನೆ ಮಾಡ್ತಾ ಇದ್ದೆ, ಎಲ್ಲರೂ ಓಡ್ತಾ ಇದ್ದಾರೆ, ಈಕೆ ಯಾಕೆ ನಿಂತ್ಕೊಂಡ್ಬಿಟ್ಲು. Then I understood she saw her father coming from far. ಆಮೇಲೆ ನನಗೆ ಗೊತ್ತಾಯ್ತು ಏನಂತಂದ್ರೆ ಆಕೆ ತಂದೆ ಬರೋದು ದೂರಿಂದ ನೋಡಿದ್ಲು. The moment she saw the father, she threw the bag down. ಕ್ಷಣ ತಂದೆಗೆ ನೋಡಿದ್ಲು, ಆ ಬ್ಯಾಗ್ ಕೆಳಗೆ ಹಾಕ್ಬಿಟ್ಲು. He came, he lifted both the bags, she is swinging both the hands and going. ಆತನ್ ಬಂದು ಆಕೆ ಬ್ಯಾಗನ್ನು ಲಂಚ್ ಬ್ಯಾಗನ್ನು ಹೊತ್ಕೊಂಡ, ಆಕೆ ಚಂದ ಕೈಯಲ್ಲಾಡ್ಸ್ಕೊಂಡು ಮುಂದೆ ಹೋಗ್ತಾ I ಇದ್ದಾಳೆ. understood one thing. ಅವಾಗ ನನಗೆ ಒಂದು ವಿಷಯ ಅರ್ಥ ಆಯ್ತು. We have someone to take our burden. ನಮ್ಗೆ ಒಬ್ರು ಇದ್ದಾರೆ, ಯಾರು ನಮ್ಮ ಎಲ್ಲಾ ಭಾರಗಳನ್ನು His ಹೊತ್ಕೊಳ್ತಾರೆ. name is Jesus. ಆತನ ಹೆಸರೇ ಯೇಸು. All we have to do is singing praises. ನಾವು ಮಾಡ್ಬೇಕಾದದ್ದು ಏನಂತಂದ್ರೆ ಬರೇ ಸ್ತೋತ್ರ ಹಾಡುಗಳನ್ನು ಹಾಡಬೇಕು. Why we have to do? I said. ಈಗ ನಾನು ನಿಮಗೆ ಯಾಕೆ ನಮ್ಮ ಚಿಂತೆ ಭಾರಗಳನ್ನು ಯೇಸುವಿನ ಮೇಲೆ ಹಾಕ್ಬೇಕಂತ How ಹೇಳಿದೆ. we have to cast the burden. ಈಗ ಹೇಗೆ ನಮ್ಮ ಚಿಂತೆ ಭಾರಗಳನ್ನು ಯೇಸುವಿನ ಮೇಲೆ This is ಹಾಕಬೇಕು, very important. ಬಹಳ ಮುಖ್ಯವಾದಂಥದ್ದು. Usually people sometimes they'll tell, they write all the worries in one paper and throw it. Jesus, you take. ಹೆಚ್ಚಾಗಿ ಜನರು ಏನ್ ಮಾಡ್ತಾರೆ, ಅವ್ರ ಒಂದು ಪೇಪರ್ನಲ್ಲಿ ಎಲ್ಲ ಅವ್ರ ಚಿಂತೆ ಭಾರ ಏನೆಲ್ಲ ಇದೆ ಎಲ್ಲ ಬರೀತಾರೆ, ಅದನ್ನ ತಗೊಂಡು ಏಸುವೆ ಅಂತ ಅಂದು ಬಿಸಾಡ್ತಾರೆ. Only that action will happen. ಅದು ಬರೇ ಒಂದು ಹಿಂಗ ಆಕ್ಷನ್ ಮಾಡ್ತಾರೆ ಅಷ್ಟೇ. When they go again, they'll sit and worry. ಆಮೇಲೆ ಹಿಂದೆ ಹೋದಾಗ ಎಲ್ಲ ಕೂತ್ಕೊಂಡು We ಮತ್ತೆ ಚಿಂತೆ can't ಮಾಡ್ತಾರೆ. throw. If it is really some bag, we can throw it. ಅದು ನಿಜವಾಗಿಯೂ ಒಂದು ಬ್ಯಾಗ್ ತರ ಇತ್ತು ಅಂತಂದ್ರೆ ಅದನ್ನ ಬಿಸಾಡ್ಬೋದಲ್ಲ. This is a thoughts. ಆದ್ರೆ ಇವೆಲ್ಲ ಒಂದು ಯೋಚನೆಗಳಾಗಿವೆ. Paul says in Philippians 4th chapter, ಪೌಲನು ಫಿಲಿಪಿಯನ್ 4ನೇ ಅಧ್ಯಾಯದಲ್ಲಿ ಹೇಳ್ತಾನೆ, verse 6, 6ನೇ ವಚನ, be careful for nothing, but in everything by prayer and supplication with thanksgiving let your requests be made known unto God. ಫಿಲಿಪಿಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. Hallelujah. Hallelujah. The first part he says, be careful for nothing. ಈ ವಾಕ್ಯದ ಮೊದಲೇ ಭಾಗ ಹೇಳ್ತಾನೆ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡಬೇಡಿರಿ. Say in Kannada, all of you say in Kannada. ಎಲ್ಲರೂ ನನ್ನೊಟ್ಟಿಗೆ ಹೇಳ್ರಿ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡಬೇಡಿರಿ. Look at your neighbor and say it. ಪಕ್ಕದವ್ರಿಗೆ ನೋಡಿ ಹೇಳ್ರಿ, ಹೇಳ್ಬೇಕು, ಯಾವ ವಿಷಯವಾಗಿ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡಬೇಡ್ರಿ. Okay. Now listen. ಈ ಕಡೆ ಕೇಳ್ರಿ. Second is, it's very important for everything what you think, what you worry, you should pray with thanksgiving. ಮೊದಲೇದಾಗಿ ಬಹಳ ಮುಖ್ಯವಾದಂಥದ್ದೇನೆಂದರೆ, ಯಾವುದರ ವಿಷಯವಾಗಿ ನೀವು ಚಿಂತೆ ಮಾಡ್ತಾ ಇದ್ದೀರೋ, ನಿಮ್ಮ ಚಿಂತೆಯ ಕುರಿತಾಗಿ ಕರ್ತನಿಗೆ ನೀವು ಕೃತಜ್ಞತಾ ಸ್ತುತಿ ಮಾಡಿ ಪ್ರಾರ್ಥನೆ ಮಾಡಬೇಕು. How to cast my burden to Jesus? ಹೇಗೆ ನನ್ನ ಚಿಂತೆ ಭಾರಗಳನ್ನು ಕರ್ತನ ಮೇಲೆ ಹಾಕುವಂಥದ್ದು? Pray with thanksgiving. ಕೃತಜ್ಞತಾ ಸ್ತುತಿಯೊಡನೆ ಪ್ರಾರ್ಥನೆ ಮಾಡಬೇಕು. All of us say, pray with thanksgiving. ಕೃತಜ್ಞತಾ ಸ್ತುತಿಯೊಡನೆ ಕರ್ತನಿಗೆ ಪ್ರಾರ್ಥನೆ ಮಾಡಬೇಕು. Hallelujah. Hallelujah. So many people give so many advice. ಎಷ್ಟೋ ಜನರು ಎಷ್ಟೊಂದು ಸಲಹೆಗಳನ್ನು ಹೇಳ್ತಾರಲ್ಲೇ, Nothing will help you. Only prayer. ಯಾವುದು ಸಹಾಯ ಮಾಡಲ್ಲ, ಪ್ರಾರ್ಥನೆ ಮಾಡೋದನ್ನು ಬಿಟ್ಟು. Prayer with thanksgiving. ಕೃತಜ್ಞತಾ ಸ್ತುತಿಯೊಡನೆ ಪ್ರಾರ್ಥನೆ ಮಾಡೋದು. I encourage you, pray as a family. ಅದಕ್ಕೆ ನಾನು ನಿಮ್ಗೆ ಪ್ರೋತ್ಸಾಹ ಮಾಡ್ತೀನಿ, ಒಂದು ಕುಟುಂಬವಾಗಿ ಪ್ರಾರ್ಥನೆ ಮಾಡ್ರಿ. Every need, every worry which comes, pray as a family with the promise, thank God, thank you, you answered my prayer. ಪ್ರತಿಯೊಂದೊಂದು ನಿಮ್ಮ ಅವಶ್ಯಕತೆ, ಬೇಡಿಕೆ, ಏನೆಲ್ಲ ಚಿಂತೆ ಇದೆಯಲ್ಲ ಅದ್ರ ಕುರಿತಾಗಿ ಕುಟುಂಬವಾಗಿ ನೀವು ಪ್ರಾರ್ಥನೆ ಮಾಡ್ರಿ. ವಾಗ್ದಾನ ತಗೊಂಡು ನೀವು ದೇವರಿಗೆ ಕೃತಜ್ಞತಾ ಸ್ತುತಿ ಅರ್ಪಿಸ್ರಿ. This is the only way we can cast our burden. ಇದು ಒಂದೇ ರೀತಿಯಾಗಿದೆ ಹೇಗೆ ನಮ್ಮ ಚಿಂತೆ ಭಾರಗಳನ್ನು ಕರ್ತನ ಮೇಲೆ ಹಾಕುವುದು. We are not supposed to carry it. ಮೊದಲೇದಾಗಿ ಅಂದ್ರೆ ನಾವು ಚಿಂತೆಗಳನ್ನು ಹೊತ್ಕೊಳ್ಳೋದೇ ಬೇಕಾಗಿಲ್ಲ.
Why? ಯಾಕಂದ್ರೆ He cares for us. ಯಾಕಂದ್ರೆ ಯೇಸು ನಮಗೋಸ್ಕರ ಕಾಳಜಿ ವಹಿಸ್ತಾನೆ. Devil is looking who will carry. ಆದ್ರೆ ಸೈತಾನನ ಹುಡುಕ್ತಾ ಇದ್ದಾನೆ, ಯಾರು ತಮ್ಮ ಚಿಂತೆ We ತಾವು should not ಹೊತ್ಕೊಳ್ತಾ ಇದ್ದಾರೆ. give room for Satan. ನಾವು ಸೈತಾನನಿಗೆ ಸ್ಥಳ ಕೊಡಬಾರದು. Hallelujah. ಹಲ್ಲೆಲೂಯಾ. I decided when Lord spoke to me, one thing I decided. ಒಂದು ವಿಷಯ ನಾನು ನಿರ್ಧಾರ ಮಾಡಿದೆ, ಯಾವಾಗ ದೇವರು ಇದರ ವಾಕ್ಯದ ಮೂಲಕ ನನಗೆ ಮಾತಾಡಿದನು. Said, come what may, I'll sleep 8 hours per day. ಏನಿದ್ರು ಏನಾದ್ರೂ ಪರವಾಗಿಲ್ಲ, ಆದ್ರೆ 8 ತಾಸು ನಾ ಪ್ರತಿದಿನ ಮಲ್ಕೊಳ್ತೀನಿ. That is my faith in action. ಅದೇ ನನ್ನ ನಂಬಿಕೆ ಕಾರ್ಯರೂಪದಲ್ಲಿ ನಾ ಮಾಡುವಂಥದ್ದು. Amen. ಆಮೇನ್. Usually what we do when we worry? ಈಗ ಹೆಚ್ಚಾಗಿ ನೋಡ್ರಿ, ಚಿಂತೆ ಮಾಡುವಾಗ ನಾವೇನು ಮಾಡ್ತೀವಿ? ನಿದ್ದೆ ಮಾಡಲ್ಲ. So if I cast my burden to him, I will sleep because he will take care. ಯಾವಾಗ ನಾನು ನನ್ನ ಚಿಂತೆ ಭಾರಗಳನ್ನು ಕರ್ತನ ಮೇಲೆ ಹಾಕ್ತೀನೋ, ನಾನು ಆರಾಮಾಗಿ ಮಲ್ಕೊಳ್ತೀನಿ, ನಾ ಚಿಂತೆ ಮಾಡಲ್ಲ. Because he will take care. ಯಾಕಂದ್ರೆ ಆತನ ಅದು ಕುರಿತಾಗಿ ಕಾಳಜಿ ವಹಿಸ್ತಾನೆ. Miracles will happen when I sleep. ಯಾವಾಗ ನಾನು ಮಲ್ಕೊಳ್ತೀನೋ ಅದ್ಭುತಗಳಾಗ್ತವೆ. Amen. Not when you are awake. ನೀವು ಎಚ್ಚರಿದ್ದಾಗ ಆಗಲ್ಲ. ಎಚ್ಚರಿಕೆ ಏನು ಪ್ರಯೋಜನ? ಈಗ ನೀವು ಎಚ್ಚರಿದ್ದು ಏನು ಪ್ರಯೋಜನ? What you can do? ನಿಮ್ಗೇನು ಮಾಡೋಕ್ಕಾಗ್ತದೆ? At least you sleep, he will do. ನೀವು ಮಲ್ಕೊಂಡ್ರೆ ಕನಿಷ್ಠ ಪಕ್ಷ ದೇವರಾದ್ರೂ ಮಾಡ್ತಾರೆ. Because he will think, he is sleeping, she is sleeping, now it is my responsibility. ಹೆಸರು ಅನ್ಕೋತಾರೆ, ಅವ್ರು ಮಲ್ಕೋತಾ ಇದ್ದಾರೆ, ಅವನು ಮಲ್ಕೋತಾ ಇದ್ದಾರೆ, ನಾನು ಅದ್ರ ಬಗ್ಗೆ Have you ever ಕಾಳಜಿ seen a ವಹಿಸ್ತೀನಿ. small child sitting and thinking how to pay my fees? ನೀವೆಂದಾದ್ರೂ ನೋಡಿದ್ದೀರಾ ಒಂದು ಚಿಕ್ಕ ಮಗು, ಹುಡುಗ ಹುಡುಗಿ, ಅವರು ತಮ್ಮ ಫೀಸ್ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾರೆ. Not sleeping in the night. ರಾತ್ರಿ ಮಲ್ಕೊಳ್ತಾ ಇಲ್ಲ. Tomorrow I want uniform. ನಾಳೆ ನನಗೆ ಯೂನಿಫಾರ್ಮ್ ಬೇಕು. It is not washed, it is not cleaned. ಅದು ತೊಳೆದಿಲ್ಲ, ಅದು ಇನ್ನು ಸ್ವಚ್ಛ ಆಗಿಲ್ಲ. Who thinks about all those things? ಯಾರು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾರೆ? Child thinks or parents think? ಅಲ್ಲಿ ಮಗು ಯೋಚನೆ ಮಾಡ್ತದೆ, ತಂದೆ ತಾಯಿ ಯೋಚನೆ ಮಾಡ್ತಾರೆ. They work, no problem. Even winter season they will wash socks night 12 o'clock if they remember. ಅವ್ರು ಕೆಲಸ ಮಾಡ್ತಾರೆ ತಂದೆ ತಾಯಿಗಳು. ಇವನ್ ಚಳಿಗಾಲದಲ್ಲಿ ಕೂಡ ಅವ್ರದ್ದೆಲ್ಲ ಒಗೆದಿಡ್ತಾರೆ. They keep it neat. ಅದೆಲ್ಲ ಸ್ವಚ್ಛವಾಗಿಡ್ತಾರೆ ಅವ್ರಿಗಾಗಿ. He cares for me. ಯಾಕಂದ್ರೆ ಯೇಸು ನನಗಾಗಿ ಕಾಳಜಿ ವಹಿಸ್ತಾನೆ. My Jesus cares for me. ಎಲ್ರು ಹೇಳ್ರಿ, ನನ್ನ ಯೇಸು ನನ್ನ ಬಗ್ಗೆ ಕಾಳಜಿ ವಹಿಸ್ತಾನೆ. Come back again to Psalm 55. ಮತ್ತೊಂದು ಸತಿ ನಾವು ಕೀರ್ತನೆ 55ಕ್ಕೆ ಬರೋಣ ಅಂತ. We'll read the scripture again. ಮತ್ತೊಂದು ಸತಿ ಆ ವಾಕ್ಯ ಓದೋಣ. Cast your burden upon the Lord, he shall sustain thee. He shall never suffer the righteous to be moved. ಅದೇ ಕೀರ್ತನೆ 55 22ನೇ ವಚನ. ನಿನ್ನ ಚಿಂತೆ ಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು. Hallelujah. Hallelujah. He shall sustain you. ಆತನು ನಿನ್ನನ್ನು ಉದ್ಧಾರ ಮಾಡುವನು. Means he will not allow you to break, he will not allow you to fail, he will not allow you to fall. He will support you, he will help you. ಆತನು ಅಂದ್ರೆ ಅರ್ಥ, ಆತನು ನಿಮಗೆ ಸಹಾಯ ಮಾಡ್ತಾನೆ, ನಿಮ್ಮ ಜೊತೆಯಲ್ಲಿ ನಿಮಗೆ ಸಹಕಾರಿಯಾಗಿರ್ತಾನೆ. ಯಾಕಂದ್ರೆ ಆತನು ನೀವು ಬಿದ್ದು ಹೋಗುವಂತೆ ಸೋತು ಹೋಗುವಂತೆ ಮಾಡೋದಿಲ್ಲ. Sometimes when these challenges comes we think, my God, how can I make it? ಒಮ್ಮೊಮ್ಮೆ ಇಂಥ ಸವಾಲುಗಳು ಬಂದಾಗ, ಪರಿಸ್ಥಿತಿಗಳು ಬಂದಾಗ ನಾವು ಅನ್ಕೊಳ್ತೀವಿ, ದೇವರೇ ಇದನ್ನು ಹೇಗಪ್ಪ ನಾನು ನಿಭಾಯಿಸ್ಲಿ. Cast your burden to him, he will sustain. ಇಲ್ಲಿ ಅದಕ್ಕೆ ವಾಕ್ಯ ಹೇಳ್ತಿದ್ದ, ನಿಮ್ಮ ಚಿಂತೆ ಭಾರಗಳನ್ನು ಕರ್ತನ ಮೇಲೆ ಹಾಕ್ರಿ, ಆತನು ನಿಮ್ಮನ್ನು ಉದ್ಧಾರ ಮಾಡ್ತಾನೆ. He shall never suffer the righteous to be moved. ನೀತಿವಂತನನ್ನು ಎಂದಿಗೂ ಕದಲಗೊಳಿಸನು. Hallelujah. Hallelujah. Tell in Kannada all of you. ಎಲ್ಲರೂ ನನ್ನೊಟ್ಟಿಗೆ ಹೇಳ್ರಿ, ನೀತಿವಂತನನ್ನು ಎಂದಿಗೂ ಕದಲಗೊಳಿಸನು. What do you understand? ಇದರಿಂದ ಏನು ಅರ್ಥ ಆಗಕತ್ತದ ನಿಮಗೆ? Moved means ಕದಲಗೊಳಿಸೋದು, ಅಲ್ಗಾಡ್ಸಲ್ಲ. hello. In Tamil also it is talladu. You know these alcoholics, how they walk? ನಿಮಗೆ ಗೊತ್ತಾ ಕುಡುಕರು ಹೆಂಗೆ ನಡೀತಾರ? Do they walk steady? ಅವ್ರು ಸೀದಾ ನಡೀತಾರೆ. How do they walk? ಅವ್ರು ಹೆಂಗೆ ನಡೀತಾರೆ? They always, they don't have balance. ಅವ್ರಿಗೆ ನೋಡ್ರಿ ಜೊಲಿ ಜೊಲಿ ಹೋಗ್ತಿರ್ತಾರೆ. Don't know when they will fall. ಅವ್ರು ಯಾವಾಗ ಬೀಳ್ತಾರ ಗೊತ್ತಿಲ್ಲ. But righteous man will be steady. ಆದರೆ ನೀತಿವಂತನು ಆತನು ಸೀದಾ ನಿಲ್ತಾನೆ, ಅವನು will be firm.
ಆತನು ಸ್ಥಿರವಾಗಿ Every ನಿಲ್ತಾನೆ. step what he takes will be ordained by the Lord. ಆತನು ತೆಗೆದುಕೊಳ್ಳುವಂತ ಪ್ರತಿ ಒಂದೊಂದು ಹೆಜ್ಜೆ ಅದು ದೇವರಿಂದ ನೇಮಕವಾಗಿರ್ತದೆ. Okay, one more scripture. ಇನ್ನೊಂದು ವಾಕ್ಯ ನೋಡೋಣ. Psalm 34, ಕೀರ್ತನೆ 34 verse 19 and 20. 19 ಮತ್ತು 20ನೇ ವಚನ. ಕೀರ್ತನೆ 34 19 ಮತ್ತು 20ನೇ ವಚನ. Many are the afflictions of the righteous, but the Lord delivers him out of them all. Amen. He keepeth all his bones, not one of them is broken. ಕೀರ್ತನೆಗಳು 34 19 20ನೇ ವಚನ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ. ಆತನು ಅವನ ಎಲುಬುಗಳೆಲ್ಲ ಕಾಪಾಡುತ್ತಾನೆ, ಅವುಗಳಲ್ಲಿ ಒಂದಾದರೂ ಮುರಿದು ಹೋಗುವುದಿಲ್ಲ. Hallelujah. ಹಾಲೆಲೂಯಾ. Hello, are you here? ನಿಮ್ಗೆ ಅರ್ಥ ಆಗ್ತಾ ಇದೆಯಲ್ಲ? Bible is not saying you will not have problem. ಸತ್ಯವೇದ ಹೇಳ್ತಾ ಇಲ್ಲ ನಿಮಗೆ ಕಷ್ಟ ಇರಲ್ಲ, ಸಂಕಟ ಇರಲ್ಲ ಅಂತ. Bible is not having saying you will have a less problem. ಸತ್ಯವೇದ ಇದನ್ನು ಹೇಳಕತ್ತಿಲ್ಲ ನಿಮಗೆ ಸ್ವಲ್ಪೇ ಕಷ್ಟಗಳು ಇರ್ತಾವ ಅಂತ. Many are the afflictions of the righteous. ಆದ್ರೆ ಇಲ್ಲಿ ವಾಕ್ಯ ಹೇಳ್ತದೆ ನೀತಿವಂತನಿಗೆ ಅನೇಕ ಕಷ್ಟಗಳಿದ್ದಾವೆ ಅಂತ. Tell in Kannada, all of you. ಎಲ್ಲರೂ ನನ್ನೊಟ್ಟಿಗೆ ಹೇಳ್ರಿ, ನೀತಿವಂತನಿಗೆ ಅನೇಕ ಕಷ್ಟಗಳು ಉಂಟು. But the good news is the Lord delivers us from all. ಆದ್ರೆ ಒಳ್ಳೆ ಸುದ್ದಿ ಏನಂದ್ರೆ ಕರ್ತನು ಅವೆಲ್ಲವುಗಳಿಂದ ಆತನನ್ನು ಬಿಡಿಸುತ್ತಾನೆ. He will not allow you to be shaken. ನೀವು ಅಲಗಾಡದ ಹಾಗೆ ಕರ್ತನು ನಿಮ್ಮನ್ನು ಬಿಡೋದಿಲ್ಲ. He will not allow you to fall. ನೀವು ಬಿದ್ದು ಹೋಗುವಂತೆ ಕೂಡ ಕರ್ತನು ಮಾಡೋದಿಲ್ಲ. He will protect your bones. ನಿಮ್ಮ ಎಲುಬುಗಳನ್ನು ಆತನು ಸುರಕ್ಷಿತವಾಗಿಡ್ತಾನೆ. One bone will not have a fracture. ಅಂದ್ರೆ ಒಂದು ಎಲುಬುಗೂ ಕೂಡ ಅಲ್ಲಿ ಫ್ರಾಕ್ಚರ್ ಆಗಲ್ಲ. That much protection God gives. ಅಷ್ಟೊಂದು ಸುರಕ್ಷತೆ ದೇವರು ಕೊಡ್ತಾನೆ. Hallelujah. ಹಾಲೆಲೂಯಾ. Why? ಯಾಕೆ? Not you should carry your burden. ಅದು ನೀವು ನಿಮ್ಮ ಭಾರವನ್ನು ಹೊತ್ಕೊಳ್ಬೇಕು ಅಂತ ಅಲ್ಲ. You should give the burden and live a life free and bring glory to His name. ನೀವು ನಿಮ್ಮ ಭಾರಗಳನ್ನು ಕರ್ತನಿಗೆ ಕೊಟ್ಟು ಚಿಂತೆ ಇಲ್ಲದಂತ ಜೀವಿತ ನೀವು ಜೀವಿಸಬೇಕು. Hallelujah. I told you, I was so excited when the Lord spoke to me. ನಾನು ನಿಮ್ಗೆ ಹೇಳ್ತೀನಿ, ಯಾವಾಗ ದೇವರು ಈ ವಾಕ್ಯದಿಂದ ಮಾತಾಡಿದ್ರೆ ನನಗೆ ಬಹಳ ಸಂತೋಷ ಆಯ್ತು. I said whatever my plan, prayer, everything, I just prayed with thanksgiving night. ಅದಕ್ಕೆ ನಾನು ಏನೆಲ್ಲ ನಾನು ಯೋಜನೆಗಳನ್ನು ಹಾಕೊಂಡಿದ್ನಿ ಅದೆಲ್ಲ ಕುರಿತಾಗಿ ನಾನು ಕರ್ತನಿಗೆ ಪ್ರಾರ್ಥನೆ ಮಾಡಿ ನಾನು ಕೃತಜ್ಞತಾ ಸ್ತುತಿ The ಅರ್ಪಿಸಿದೆ. moment I prayed and thanksgiving over, I have given it. ಯಾವಾಗ ನಾನು ಕೃತಜ್ಞತಾ ಸ್ತುತಿಯೊಡನೆ ಪ್ರಾರ್ಥನೆ ಮಾಡಿ ಕೊಟ್ಬಿಟ್ನೋ ಎಲ್ಲ ಸಮಸ್ಯೆ ಮುಗ್ದೋಯ್ತು. Amen. Shall we all stand up? ನಾವೆಲ್ಲರೂ ನಿಂತ್ಕೊಳ್ಳೋಣ. Whatever you are thinking, whatever you are worrying, whatever is your need, I want you to pray with thanksgiving. ಯಾವುದ್ಯಾವ್ದ್ರ ಕುರಿತಾಗಿ ನೀವು ಯೋಚನೆ ಮಾಡ್ತಾ ಇದ್ದೀರೋ, ನಿಮ್ಮ ಚಿಂತೆ ಏನಾಗಿದೆಯೋ, ನಿಮ್ಮ ಭಾರ ಏನಾಗಿದೆಯೋ ಅದ್ರ ಕುರಿತಾಗಿ ಇವತ್ತು ನಾವು ಕರ್ತನಿಗೆ ಎಲ್ಲವನ್ನು It ಹಾಕೋಣ. can be, your work. ಅದು ನಿಮ್ಮ ಕೆಲಸವೇ It ಆಗಿರ್ಬೋದು, can be your studies. It can be a business. ಅದು ನಿಮ್ಮ ವಿದ್ಯಾಭ್ಯಾಸನೇ ಆಗಿರ್ಬೋದು, can ನಿಮ್ಮ be- ವ್ಯಾಪಾರವೇ It ಆಗಿರ್ಬೋದು, can be your needs. ಮತ್ತೆ ನಿಮ್ಮ ಅಗತ್ಯಗಳು ಅವಶ್ಯಕತೆಗಳ ಬಗ್ಗೆ ಆಗಿರ್ಬೋದು. Pray with thanksgiving. ಕೃತಜ್ಞತಾ ಸ್ತುತಿಯೊಡನೆ ನೀವು ಕರ್ತನಿಗೆ ಪ್ರಾರ್ಥನೆ You ಮಾಡಿ. will not be shaken. ನೀವು ಅಲ್ಲಿ ಅಲುಗಾಡಿಸಲ್ಪಡೋದಿಲ್ಲ. Oh, thank you, Jesus. ಓ ಸ್ತೋತ್ರ ತಂದೆ. He will sustain you. ಆತನು ನಿಮ್ಮನ್ನು ಉದ್ಧಾರ ಮಾಡ್ತಾನೆ. After 28 days, you will praise God for this promise. Praise God with the testimonies. ಈ ಒಂದು ವಾಗ್ದಾನಕ್ಕಾಗಿ 28 ದಿವಸಗಳಾದ್ಮೇಲೆ ನೀವು ಕರ್ತನಿಗೆ ನೀವು ಕೃತಜ್ಞತಾ ಸ್ತುತಿಯೊಡನೆ ನೀವು ಸ್ತೋತ್ರ ಮಾಡ್ತೀರಾ. Oh, thank you, Father. Thank you, ಸ್ತೋತ್ರ thank you, ತಂದೆಯೇ, thank you, ಸ್ತೋತ್ರ. thank you, thank you.